ಮೃಗವನ್ನು ನೋಡಿದಿರ ಎಷ್ಟೊಂದು ಮನೋಹರವಾಗಿರುವುದು. ಆಲಿಸು ನೀಲಾಬ್ಜನ ನಯನ ಸಾರಂಗವನ್ನು ನೋಡಿದ್ರೆ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡುತ್ತಾ ಬೇಸರವನ್ನು ಕಳೆಯುವೆನು ಪ್ರಿಯ. ಜಾನಕಿ, ಅದು ಜಿಂಕೆಯಲ್ಲ, ರಾಕ್ಷಸರ ಮಾಯ ಅಂತ ಕಾಡ್ತಿರೋದು. ಮಾಯಾ ಮೃಗವ ನೀಡಿದ ನೋಡಿ ಬಯಸುವೆ ಏಕೆ ಇದ. ಜಾನಕಿ, ಮಾಯಾ ಮೃಗವ ನೀಡಿದ ನೋಡಿ ಬಯಸುವೆ ಏಕೆ ಇದ. ಜಾನಕಿ ಮಾಯೆ ಪ್ರೇಮ ಜಾಯೆ, ಜಾನಕಿ ಮಾಯೆ ಪ್ರೇಮ ಜಾಯೆ, ನಿಜವನ ರುಕುವೆ ನೀರೆ ಕೇಳೆ. ನಿಜವನ ರುಕುವೆ ನೀರೆ ಕೇಳೆ. ಮಾಯಾ ಮೃಗವ ನೀಡಿದ, ಮೃಗವ ನೀಡಿದ. ಜಾನಕಿ ಸ್ವಾಮಿ, ಅದು ಜಿಂಕೆಯಲ್ಲ, ರಾಕ್ಷಸರ ಮಾಯಂತೆ ಕಾಣುತ್ತಿರುವುದು. ಅದನ್ನು ನಾವು ನಂಬಬಾರದು. ಅದನ್ನು ಬಿಟ್ಟು ಮತ್ತಿನ್ಯಾವುದನ್ನಾದರೂ ಕೇಳು, ತಂದು ಕೊಡುವೆನು. ಸಮೀಪದಲ್ಲಿರುವ ಈ ಮೃಗವನ್ನು ಹಿಡಿದು ತರಲಾಗದು ನೀವು. ಸ್ವಾಮಿ, ಎಲ್ಲವನ್ನೂ ತರಬಲ್ಲಿರ? ಕೂಡದು ಸ್ವಾಮಿ, ಕೂಡದು. ನನಗೆ ಈ ಮೃಗವನ್ನೇ ಹಿಡಿದು ತರಬೇಕು. ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಸೇವಿಸುವುದಿಲ್ಲ. ಅಣ್ಣ, ಇದು ರಾಕ್ಷಸರ ಮಾಯಂತೆ ಕಾಣುವುದು, ಅದನ್ನು ನಂಬಬಾರದು ಅಣ್ಣ. ಹೌದು ಸಹೋದರ. ಸಹೋದರ, ಅಣ್ಣ, ಈಗಲೇ ಹೋಗಿ ಆ ಉಲ್ಲೆಯನ್ನು ಹಿಡಿದು ತರುವೆನು. ನಾನು ಬರುವ ತನಕ ಪರ್ಣಶಾಲೆಯಲ್ಲಿ ಜಾನಕಿಯನ್ನು ಜಾಗೃತಿಯಿಂದ ನೋಡಿಕೊಂಡಿರೋ. ಅಣ್ಣ, ತಮ್ಮ ಅಪ್ಪಣೆ ಎಂತಾಗಲಿ ಅಣ್ಣ. ನಿಲ್ಲಲೆ ಕಾಂಚನ ಎಲ್ಲಿಗೆ ಹೋಗುವೆ, ನಿಲ್ಲಲೆ ಕಾಂಚನ ಎಲ್ಲಿಗೆ ಹೋಗುವೆ. ಬಲ್ಲನು ನೀನಯ, ಬಲ್ಲನು ನೀನಯ ಸಾಕ ಸಾವ. ನಿಲ್ಲಲು ಕಾಂಚನ ಎಲ್ಲಿಗೆ ಹೋಗುವೆ. ಕಾಡಿನ ಮೃಗದಂತೆ ಓಡಿ ಹೋಗುವೆ ನೀನು, ಕಾಡಿನ ಮೃಗದಂತೆ ಓಡಿ ಹೋಗುವೆ ನೀನು.
ಬಾಡಿ ಬಾಳಲಿಸುತ್ತ ಬಾಡಿ ಬಾಳಲಿಸುತ್ತ ಕೂಡಿ ಕೊಲ್ಲುವೆ ನಿನ್ನ ನಿಲ್ಲಲೆ ಕಾಂಚನ ಎಲ್ಲಿಗೆ ಹೋಗುವೆ ಸೇರಿದಂದು ರಂಗವೇ. ಹಾ ಸೀತಾ ಲಕ್ಷ್ಮಣ ಕೇಳಿದ್ಯಾ? ನಿಮ್ಮಣ್ಣನ ಆರ್ತ ಧ್ವನಿಯನ್ನು ಕೇಳಿದ್ಯಾ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರ ಕುಶಲತೆಯನ್ನು ನೋಡು. ಮಾತೆ, ಈ ಕಾತುರವೇಕೆ? ವಂಚಕರಾದ ರಾಕ್ಷಸರ ಮಾಯೆಯಾದ ಈ ಅರಣ್ಯ ಪ್ರದೇಶದಲ್ಲಿ ಅದ್ಭುತ ಪರಾಕ್ರಮಿಯಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಈ ರಾಕ್ಷಸರಾದ ಮಾಯಾದ ಈ ಅರಣ್ಯದಲ್ಲಿ ಅಬಲೆಯಾಗಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟುವ ಅವಶ್ಯಕತೆ ನನಗಿಲ್ಲ. ಇಲ್ಲ ಲಕ್ಷ್ಮಣ, ಇಲ್ಲ. ಅದು ನಿಮ್ಮಣ್ಣನ ಧ್ವನಿ ಹೊರತು ಅನ್ನತ್ತ ಅಲ್ಲ. ಜಾಗೃತಿಯಾಗಿ ಹೋಗು ಲಕ್ಷ್ಮಣ. ಹಾಗಾದರೆ ನೀನು ಹೋಗಲಾರೆಯ ಲಕ್ಷ್ಮಣ. ಅಯ್ಯೋ ಛೆ, ನೀನು ಇಂತಹ ಭ್ರಾತೃ ಶತ್ರು ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಹಾ ರಾಮಚಂದ್ರ, ಉರಿಯೋ ಕಾಪಿದ ಕರಳಿನ ಸರದಿ, ಉರಿಯೋ ಕಾಪಿದ ಕರಳಿನ ಸರದಿ, ಕಣ್ಣ ಯುಗಗಳು ಕರೆಯುತ್ತ ಪುರುಷೋತ್ತಮ ಪ್ರಕಟ. ಧರಣಿದಾತೆಯ ಕಠಿಣ ಜರ ನುಡಿ, ಧರಣಿದಾತೆಯ ಕಠಿಣ ಜರ ನುಡಿ, ಎನ್ನಂ ಕೇಳಿ ಭುವಿಯೋ ಶ್ರೀ ಜನರ ಮನವೊಲಿಸಲು ಸಾಧ್ಯವೇ? ಅಮ್ಮ, ನಾನು ಈ ಕಠೋರ ವಾಕ್ಯಗಳನ್ನು ಕೇಳಲಾರನು. ರಾಮಚಂದ್ರ, ನಾನು ಇಲ್ಲಿ 7 ಗೆರೆಗಳನ್ನು ಬರೆದು ಹೋಗುವನು. ಅವುಗಳನ್ನು ದಾಟಿ ನಾನು ಅಗ್ರಜನು ಬರೋ ಸಹ ಅದನ್ನು ದಾಟಿ ಹೊರಬರೋಕೋದು ಸಾಯಿ. ಹಾಗೆ ಆಗಲಿ. ಹೇ ವನದೇವತೆಗಳೇ, ಸೂರ್ಯ ಚಂದ್ರರೇ, ಭೂದೇವಿಯೇ, ಮಾತೆಯಾದ ಸೀತಾದೇವಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಿರುವನು. ನಾನು ಬರುವವರೆಗೂ ಮಾತೆಯಾದ ಸೀತಾದೇವಿಯನ್ನು ಕಾಪಾಡುವ ಭಾರವು ನಿಮ್ಮದು. ಸಾಂಬ ಸದಾ ಶಿವ ಚಂದ್ರಕಲಾಧರ, ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಚಂದ್ರಕಲಾಧರ, ಸಾಂಬ ಸದಾ ಶಿವ ಹರ ಹರ ಶಂಭೋ ಸರ್ವೇಶ ಶಂಭೋ, ಹರ ಹರ ಶಂಭೋ ಸರ್ವೇಶ ಶಂಭೋ, ಕಲಯ ಪಾಲ್ ಪರಮೇಶ ಕಲಯ ಪಾಲ್ ಪರಮೇಶ, ಸಾಂಬ ಸದಾ ಶಿವ ಚಂದ್ರಕಲಾಧರ, ಸಾಂಬ ಸದಾ ಶಿವ
ಹಳೆಯ ಪಾಲ್ ಪರಮೇಶ ಸಾಂಬ ಸದಾ ಶಿವ ಚಂದ್ರಕಲಾಧರ ಸಾಂಬ ಸದಾ ಶಿವ ಬಹುತೀ ಭಿಕ್ಷಾಂದೇಹಿ ಶಂಭೋ ಮಹಾದೇವ. ಪೂಜ್ಯರೇ, ನಿಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಕಾಂತರ ಆಗಲಿ ಮೈದನನಾಗಲಿ ಸಮೀಪದಲ್ಲಿಲ್ಲ. ಅದುವರೆಗೂ ಈ ಪೀಠದಲ್ಲಿ ಕುಳಿತುಕೊಳ್ಳಿ, ಇದೋ ಸ್ವೀಕರಿಸಿ. ಬಹುತೀ ಭಿಕ್ಷಾಂದೇಹಿ ಶಂಭೋ ಮಹಾದೇವ. ಪೂಜ್ಯರೇ, ಇದೋ ಸ್ವೀಕರಿಸಿ ಪೂಜ್ಯರೇ. ಆಹಾ, ನಾನಲ್ಲಿಗೆ ಬರುವುದಿಲ್ಲ. ನೀನೇ ಈಚೆ ಬಂದು ಭಿಕ್ಷೆಯನ್ನು ನೀಡು, ಇಲ್ಲವಾದರೆ ಶಾಪವನ್ನು ಕೊಟ್ಟು ಹೋಗುವೆನು. ಸ್ವಲ್ಪ ನಿಲ್ಲಿ ಪೂಜ್ಯರೇ, ಹೀಗೇನು ಮಾಡಿ ದೈವ ಇಚ್ಛೆ ಇದ್ದಂತಾಗಲಿ. ಇದೋ ಸ್ವೀಕರಿಸಿ ಪೂಜ್ಯರೇ. ಇನ್ನು ನಿಮ್ಮ ಮಾವನ ಹೆಸರಲ್ಲಿ ಒಂದು ಹೆಜ್ಜೆ ಮುಂದೆ ಬಾ. ದಶರಥ ಮಹಾರಾಜರೇ, ಇದೋ ಸ್ವೀಕರಿಸಿ ಇನ್ನು ಪೂಜ್ಯರೇ. ನಿಮ್ಮ ಅತ್ತೆ ಹೆಸರಲ್ಲಿ ಒಂದು ಹೆಜ್ಜೆ ಮುಂದೆ ಬಾ. ಇದೋ ಸ್ವೀಕರಿಸಿ ಪೂಜ್ಯರೇ. ಇನ್ನು ನಿಮ್ಮ ತಾಯಿ ತಂದೆ ಹೆಸರಲ್ಲಿ ಒಂದು ಹೆಜ್ಜೆ ಮುಂದೆ ಬಾ. ಇದೋ ಸ್ವೀಕರಿಸಿ ಪೂಜ್ಯರೇ. ರಾಮಚಂದ್ರ, ಈಗ ನೋಡು ತಲೆ ತಾಂಬುದ. ಈಗ ನೋಡು ತಲೆ ತಾಂಬುದ. ಪೌರುಷ ಪುರಾಣಿದು ಚಂದ್ರನ. ತಲೆ ಕಾಂಬುದು. ಈಗ ನೋಡು ತಲೆ ಕಾಂಬುದು. ಪೌರುಷ ಪುರಾಣಿದು ಚಂದ್ರನ. ಅಮರದ ಶಾಸನ ಸುಪ್ರಚಂದ್ರ. ಅಮರದ ಶಾಸನ ಸುಪ್ರಚಂದ್ರ. ಹರಿಹರ ರಾವಣ ಸಾರ್ವಭೌಮ. ಸುಂದರಿ, ರಥವು ಸಿದ್ಧವಾಗಿರುವುದು, ಜಾಗೃತಿ ಆಗಿರುವುದು. ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ನಾನೇ ಎಂತಹ ವಿಪತ್ತಿಗೆ ಗುರಿಯಾದರೆ ಈ ದುರಳದಿಂದ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಅಯ್ಯೋ, ಇನ್ಯಾರು ಈ ರಾವಣನೇ ಗತಿ? ಅಯ್ಯೋ, ಈ ದುರಳನಿಂದ ರಕ್ಷಿಸುವವರು ಯಾರೂ ಇಲ್ಲವೇ? ಅಯ್ಯೋ ಪೂಜ್ಯರಾದ ದಶರಥ ಮಹಾರಾಜರೇ, ಬೇಗನೆ ಬಂದು ನನ್ನನ್ನು ರಕ್ಷಿಸಬಾರದೆ? ಈ ರಾವಣನೇ ಗತಿ. ರಥವು ಸಿದ್ಧವಾಗಿರುವುದು, ಜಾಗೃತಿಯಾಗಿ ಹೊರಡು. ದರೊಳಗರನೆಯ ದರೊಳಗೆ ಅರಣ್ಯ ಸಕಾರಿಯಾದ ದಶರಥನ ಬೆಸರಂತ್ಯೋ ನಾನೇನು ಹೋಗುತ್ತನವರ ಯಾರೋ ರೋಧಿಸುತ್ತಾ ಬರುವಂತೆ ಕಾಣುತ್ತಿರು. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸು. ಅಯ್ಯೋ ಅಮ್ಮ, ನೀನು ಯಾರು? ಈ ರೀತಿ ರೋಧಿಸಲು ಕಾರಣವೇನು? ಅಯ್ಯೋ ಪಕ್ಷರಾಜ, ನಾನು ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತರಿಲ್ಲದ ವೇಳೆಯಲ್ಲಿ ಈ ದುರಳನು ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವುದು.
ಈತನಿಂದ ನನ್ನನ್ನು ಕಾಪಾಡು ಪಕ್ಷಿರಾಜನೇ. ಅಯ್ಯೋ, ಇದು ಎಂತಹ ಅನ್ಯಾಯ! ರೇ ಕಾಮಣ್ಣ ನಾಯಿ, ಎಂತಹ ಅನ್ಯಾಯವನ್ನು ಮಾಡುತ್ತಿರುವೆ. ಶ್ರೀರಾಮನೆಂದರೆ ಸಾಮಾನ್ಯನೇ, ಧರ್ಮ ಸ್ವರೂಪನು. ಸೀತಾಮಾತೆಯು ಸಾಕ್ಷಾತ್ ಲಕ್ಷ್ಮೀದೇವಿಯು. ಇಂತಹ ಪತಿವ್ರತೆಯನ್ನು ನೀನು ಮೋಸದಿಂದ ಅಪಹರಿಸಿಕೊಂಡು ಹೋದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಿಡದೆ ಬರ್ದಾಗ ನೀನು ಮಾಡುವೆಯೋ? ಜಗದ್ವಿಖ್ಯಾತ ಪರಾಕ್ರಮಿ ಆದ ಈ ಲಂಕೇಶ್ವರ ಎದುರು ಆ ನರಾಧಮನು ಏನು ಮಾಡುವನು? ಅವನೇನು ಮಾಡುವನು, ನಾನು ಮಾಡುವೆನು. ಮೊದಲು ದಾರಿಯನ್ನು ಬಿಡು. ಅಲ್ಲವೋ ರಾವಣ, ನನ್ನನ್ನು ಮುಂದೆ ಚಿತ್ರೀಕರಿಸಿ ಮಾತನಾಡುವೆಯಾ? ನಾನು ಹೇಳಿದಂತೆ ಈಕೆಯನ್ನು ಇಲ್ಲಿ ಬಿಟ್ಟು ಹೋದರೆ ಸರಿ, ಇಲ್ಲ ಹೋದರೆ ಆ ರಾಮನ ಮಾತು ಆಗಿರಲಿ, ನಾನೇ ನಿನ್ನನ್ನು ಬಿಡುವುದಿಲ್ಲ. ಬಿಡದೆ ಬಡದಾಗ ನೀನೇನು ಮಾಡುವೆಯೋ? ಜಗದ್ವಿಖ್ಯಾತವಾದ ಈ ಚಲಂಕಮಲ್ಲ ರಾವಣೇಶ್ವರನು ಅವನಿಗೆ ಎದರಿ ಅವನಿಗೆ ಪ್ರಣಾಮವನ್ನು ತಿಳಿಸಬೇಕಂತ ಅವನೇನು ಮಾಡುವನು ನಾನು ನೋಡುವೆನು. ಮೊದಲು ನೀನು ದಾರಿಯನ್ನು ಬಿಡು. ಅಲ್ಲವೋ ರಾವಣ, ಇರುವುದೋ ಇಲ್ಲವೋ ಬಾ, ನನ್ನೊಡನೆ ಯುದ್ಧ ಮಾಡು. ರಾಮ ಲಕ್ಷ್ಮಣರಿಗೆ ಎದರಿ ಓಡಿ ಹೋಗುವ ನಿನ್ನಂತ ಹೇಳಿ ಅಲ್ಲ ನಾನು ನಿಲ್ಲದಕ್ಕೆ. ಓಹೋ, ಜಟಾಯು ಒಬ್ಬ ಪರಾಕ್ರಮಿ ಎಂದು ನಾನು ಆಗಾಗ್ಗೆ ತಿಳಿದಿದ್ದೆನು. ಇವನೊಡನೆ ವಾದಾಡುತ್ತಾ ನಿಂತರೆ ಅನರ್ಥವಾಗುವುದು. ಇರಲಿ, ಉಪಾಯದಿಂದ ಗೆಲ್ಲುವೆನು. ಎಲೇ ಕೂದ್ರೆ, ನಿನ್ನ ಪ್ರಾಣದಲ್ಲಿರುವುದು. ಕೆಲವೋ ರಾವಣ, ನನ್ನ ಪ್ರಾಣವು ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣವೆಲ್ಲಿರುವುದು? ನನ್ನ ಪ್ರಾಣವು ನನ್ನ ಎಡಗಾಲು ದುಷ್ಟದಲ್ಲಿರುವುದು. ಹಾಗಾದ್ರೆ ನಿನ್ನ ಯುದ್ಧಕ್ಕೆ ಬಾರಲು ಬಾರಲು ಕೂದಲೇಚಿ, ಬಾರಲು ಬಾರಲು ಕೂದಲೇಚಿ, ಕೂದಲ ನಿನ್ನಯ, ಕೂದಲ ನಿನ್ನಯ ತಲೆಯನ್ನು ಈಗೆಯುವೆ. ಬಾರಲು ಬಾರಲು ಕೂದಲೇಚಿ, ಎಲ್ಲಿಗೆ ವಾಯುವೆ? ನಿಲ್ಲಲು ನಿಲ್ಲಲು ಎಲ್ಲಿಗೆ ವಾಯುವೆ? ಬಲ್ಲೆನು ನೀನಯ, ಬಲ್ಲೆನು ನೀನಯ ಸಾಹಸವ. ನಿಲ್ಲಲು ನಿಲ್ಲಲು ಎಲ್ಲಿಗೆ ವಾಯುವೆ? ಭಾರತಕ್ಕೆ ಅಯ್ಯೋ ಪಕ್ಷಿರಾಜನೇ, ನನ್ನನ್ನು ರಕ್ಷಿಸಲು ಹೋಗಿ ನಿನಗೆ ಎಂತ ದುಸ್ಥಿತಿ ಉಂಟಾಯಿತು ಪಕ್ಷಿರಾಜ. ಇಲ್ಲಿ ನಡೆದ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಲುಪಿಸುವವರೆಗೂ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ, ಹಾರಿ ಹೋಗದಿರಲಿ. ಎಲ್ಲೋ ಸುಂದರಿ, ನಿನಗೆ ಸಹಾಯ ಮಾಡಲು ಬಂದ ಈ ಪಕ್ಷಿರಾಜನನ್ನು ಸಂಹರಿಸಿದ್ದಾಯಿತು. ಇನ್ನು ನಿನ್ನು ಕಾಪಾಡುವುದು ಯಾರೂ ಇಲ್ಲ. ನಡೆ, ರಥವು ಸಿದ್ಧವಾಗಿರುವುದು, ಅರಮನೆಗೆ ಹೋಗೋಣ. ರಾಮಚಂದ್ರ, ಎಡಗಣ್ಣಾರುವುದೇ ತಕೋ, ಎಡಗಣ್ಣಾರುವುದೇ ತಕೋ, ಹಡವಿಯ ಮೃಗ ಗೋಚರವೆನಗೆ ಕಟುವಾಗಿ ಹುದೇ. ಕಡಿಯಿಡಲಾರೆನು ಮುಂದಕ್ಕೆ, ಕಡಿಯಿಡಲಾರೆನು ಮುಂದಕ್ಕೆ. ಎಡರೆ ಪಾಶ ಪಡೆದಂತಾಯ್ತೇ.
ತಿರಸ್ಕರಿಸುವೆನು. ಸಹೋದರ, ಅಣ್ಣ, ಇದೇನು ಒಬ್ಬನೇ ಬಂದುಬಿಟ್ಟೆಯಲ್ಲ? ಜಾನಕಿಯಲ್ಲಿ? ಅಣ್ಣ, ಯಾರೋ ಆರ್ತ ಧ್ವನಿಯಿಂದ ಕೂಗಲು ಅದು ನಿಮ್ಮದೇ ಧ್ವನಿ ಎಂದು ಮಾತೆಯವರು ಭಯಪಟ್ಟು ನಿಮಗೆ ಏನೋ ಅಪಾಯವು ಸಂಭವಿಸುತ್ತದೆಂದು ತಿಳಿದು ನನ್ನನ್ನು ಕಳಿಸಿದರು. ಆದ್ರಿಂದ ಬಂದೇನು ಅಣ್ಣ. ಏನು ಸಹೋದರ, ಏನು ಹೇಳಿದೆ? ಜಾನಕಿಯನ್ನು ಬಿಟ್ಟು ಬಂದೆಯಾ? ನೋಡಿ, ಯಾರೋ ರಾಕ್ಷಸರು ಮೋಸ ಮಾಡದಂತೆ ಕಾಣುತ್ತಿರುವುದು. ಜಾಗೃತಿಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಆಗಬಹುದು ಅಣ್ಣ. ಸೀತಾ, ಸೀತಾ, ಮನೋಹರೇ, ಜಾನಕಿ, ಸೀತಾ, ಸೀತಾ, ಸಹೋದರ, ಅಣ್ಣ, ಪರ್ಣಶಾಲೆಯಲ್ಲಿ ಜಾನಕಿಯು ಕಾಣುತ್ತಿಲ್ವಲ್ಲ? ಅಣ್ಣ, ಪರ್ಣಶಾಲೆಯಲ್ಲಿ ಮಾತೆಯರು ಕಾಣುತ್ತಿಲ್ಲವೇ? ಇಲ್ಲ ಸಹೋದರ, ಇಲ್ಲ. ಅಣ್ಣ, ಅನರ್ಥವಾಯ್ತಲ್ಲ ಅಣ್ಣ. ಎಲ್ಲಿ ಪೋದಳೋ ಸೀತಾ, ಏನಾದಳೋ ಪೂಜಾತೆ? ಎಲ್ಲಿ ಪೋದಳೋ ಸೀತಾ, ಏನಾದಳೋ ಪೂಜಾತೆ? ವನ ದೇವಿಯೇ ನೀವು ಸೀತಾ, ವನ ದೇವಿಯೇ ನೀವು ಎನ್ನ ಜಾನಕಿಯ ಕಣೀರ. ವನ ದೇವಿಯೇ ನೀವು ಎನ್ನ ಜಾನಕಿಯ ಕಣೀರ. ಎಲ್ಲಿ ಹೋದಳೋ ಸೀತಾ, ಏನಾದಳೋ ಪೂಜಾತೆ? ವನ್ಯ ಮೃಗಗಳೇ ನೀವು ವನ್ಯ ಮೃಗಗಳೇ ನೀವು ಎನ್ನ ಜಾನಕಿಯ ಕಣೀರ. ಎಲ್ಲಿ ಹೋದಳೋ ಸೀತಾ, ಏನಾದಳೋ ಪೂಜಾತೆ? ಇಲ್ಲವಲ್ಲ ಲಕ್ಷ್ಮಣ, ಮಾಯಾ ಮೃಗವು ರಾಕ್ಷಸರ ಮಾಯೆ ಎಂದು ನಾವಿಬ್ಬರೂ ಸಂದೇಹಪಟ್ಟವಲ್ಲ. ಜಾನಕಿಯು ಆಟ ಹೊಡೆದುದರಿಂದ ಅನರ್ಥವೇ ಆಯಿತು. ಅಣ್ಣ, ನಿಮಗೆ ಲೇಷವೂ ಅಪಾಯವಿಲ್ಲವೆಂದು ನಾನು ಎಷ್ಟು ವಿಧವಾಗಿ ಹೇಳಿದರು ನನ್ನ ಮಾತನ್ನು ಕೇಳದೆ ಆ ಸೀತಾ, ಆ ಲಕ್ಷ್ಮಣ ಎಂದು ಕೂಗುಂಟಿದ್ದೆ. ನನ್ನೊಡನೆ ಕಠೋರ ಯುಕ್ತಿಯ ಮಾತುಗಳನ್ನು ಆಡಿ ಕಳಿಸಿದರು ಅಣ್ಣ. ಆದ್ದರಿಂದ ಬಂದೆನು. ಕುಮಿಜಾತೆ ಬಾಂಬೆ ಸೀತೆ ಶ್ರೀಮನು ವಿಚಾರಿತೆ. ಕುಮಿಜಾತೆ ಬಾಂಬೆ ಸೀತೆ
ಎಲ್ಲಿರುವೆ ಮಾನೋಕರೇ ಸೀತಾ ಸೀತಾ ಎಲ್ಲಿರುವೆ ಮಾನೋಕರೇ ಭಗವಾರು ನಾದರೇನು ಎಲ್ಲಿರುವೆ ಮಾನೋಕರೇ ಭಗವಾರು ನಾದರೇನು ನಿಲ್ಲದೆಲ್ಲ ಮನವು ಬಾಗಿದೆ ನಿಲ್ಲದೆಲ್ಲ ಮನವು ಬಾಗಿದೆ ಬಲ್ಲವಾರು ನಾದರೇನು ಭೂಮಿ ಜಾತಿ ಕೋಮಿಸೀತೆ ಶ್ರೀಮನೋವಿ ಚಾರಿತೆ ಸೀತಾ ಸೀತಾ ವಿಲ್ಲವಲ್ಲ ಲಕ್ಷ್ಮಣ, ಮಾಯಾ ಮೃಗವು ರಾಕ್ಷಸರ ಮಾಯೆ ಎಂದು ನಾವಿಬ್ಬರೂ ಸಂದೇಹಪಟ್ಟವಲ್ಲ. ಜಾನಕಿಯು ಹಠ ಬಿಡುವುದರಿಂದ ಅನರ್ಥವೇ ಆಯಿತು. ಅವಳು ಕೆಟ್ಟಳು, ನಾವು ಕೆಟ್ಟೆವು. ಯಾವ ದುರಾತ್ಮನು ಜಾನಕಿಯನ್ನು ಅಪಹರಿಸಿಕೊಂಡು ಹೋದನೋ ಕಾಣಲಿಲ್ಲ. ಅಣ್ಣ ಶಾಂತನಾಗುವಣ್ಣ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ದಾರಿಯ ಕಾಣದೆ ನೀಡುವೆ. ಮಾಯೆಗೆ ಸಿಲುಕಿ ಮರುಳಾದೆ ಒಳಗಿನ ಕಣ್ಣುಗಳ ತೆರೆದು ನೋಡು. ಒಳಗಿನ ಕಣ್ಣುಗಳ ತೆರೆದು ನೋಡು. ಮಾಯಾದಿಗನೋ ನಿನ್ನೊಳಗಿಗನೋ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ದಾರಿಯ ಕಾಣದೆ ನೀಡುವೆ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ದೇವನು ಇರುವನೋ ನಿನ್ನೊಳಗೆ. ದೇವನು ಇರುವನೋ ನಿನ್ನೊಳಗೆ, ಲೀಲಾಮಯನವ ನಿನ್ನೊಳಗಿಗನೋ. ಅಣ್ಣ ಶಾಂತನಾಗು ಅಣ್ಣ. ಮಾಯಾ ಮೃಗವು ರಾಕ್ಷಸರ ಮಾಯೆ ಎಂದು ಸಹೋದರ, ಅಣ್ಣ ನಾನು ನಿನಗೆ ಎಚ್ಚರಿಕೆಯಿಂದ ಕಾವಿಲಿರಬೇಕೆಂದು ಹೇಳಿ ಹೋಗಿದ್ದನಲ್ಲ. ನನ್ನ ಮಾತನ್ನು ಉಲ್ಲಂಘಿಸಿ ಹೊರಟು ಬಂದುದರಿಂದ ಅನರ್ಥವೇ ಆಯ್ತಲ್ಲ. ಯಾವ ದುರಾತ್ಮನು ಜಾನಕಿಯನ್ನು ಅಪಹರಿಸಿಕೊಂಡು ಹೋದನೋ ಕಾಣಲಿಲ್ಲ. ಅಣ್ಣ ಅಣ್ಣ ರಾಮಚಂದ್ರ ರಾಮಚಂದ್ರ. ಅಣ್ಣ, ಇಲ್ಲಿ ಯಾರೋ ರೋಧಿಸಿದಂತೆ ಕಾಣುವುದು. ಅವರೇನಾದರೂ ಸೀತಾಮಾತೆಯನ್ನು ನೋಡಿರೋಣ, ಕೇಳೋಣ ನಡೀರಿ. ಅಯ್ಯ, ನೀನು ಯಾರು? ನೀನು ಈ ರೀತಿ ರೋಧಿಸಲು ಕಾರಣವೇನು? ಅಯ್ಯ, ನಾನು ಜಟಾಯು. ಅಯ್ಯ ಜಟಾಯಿ, ಇಲ್ಲಿ ಯಾರಾದರೂ
ನಾರಿಮಣಿಯನ್ನು ಕಂಡೆಯಾ? ರಾಮಚಂದ್ರ, ಆ ಲಂಕಾಧಿಪತಿಯಾದ ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಆತನನ್ನು ತಡೆದು ವಿಚಾರಿಸಿ ಆತನೊಡನೆ ಘೋರವಾದ ಯುದ್ಧವನ್ನು ಮಾಡಿದನು. ಆತನು ಮೋಸದಿಂದ ನನ್ನೆರಡು ರೆಕ್ಕೆಗಳನ್ನು ಕತ್ತರಿಸಿದನು. ಆಗ ಸೀತಾದೇವಿಯು ಈ ವಿಚಾರವನ್ನು ಹುಡುಕಿಕೊಂಡು ಬರುವ ಶ್ರೀರಾಮನಿಗೆ ತಿಳಿಸುವ ತನಕ ನಿನ್ನ ಪ್ರಾಣವಿರಲಿ ಎಂದು ಅಭಯವಿತ್ತರು. ರಾಮಚಂದ್ರ, ನೀನು ಅಭಯವಿತ್ತರೆ ಪ್ರಾಣವನ್ನು ಬಿಡುವೆನು. ಹೇಳಿ ಜಟಾಯುವಿ, ನಿನಗೆ ಮೋಕ್ಷವೂ ದೊರೆಯಲಿ. ರಾಮಚಂದ್ರ, ರಾಮಚಂದ್ರ. ಹಾ ಸೀತಾ, ಕೊನೆಗೂ ನಿಜ ದಶಕಂಠನ ಕೈ ಸೇರಿದೆಯಾ? ಅಣ್ಣ ಶಾಂತನಾಗು ಅಣ್ಣ. ಹೊಂಬೋರು ಜಾಕ್ಷಿ ಸೀತೆಯೇನೋ ಹೊಂಬೋರು ಜಾಕ್ಷಿ ಸೀತೆಯೇನೋ ಕಾಂಬೆನಿ ಪರಿಗಿಯೇ ರಂಗಿಡಾದೆ ನಂಬಿ ಬಂದೆ ನಂಬಿಡಾದೆ ನಂಬಿ ಬಂದೆ ಬೊಮ್ಮರನೆ ಕುಲೋ ಲಿಪೈನೆ ಹೊಂಬೋರು ಜಾಸಿ ಸೀತೆಯೇನೋ ಕಾಂಬೆನಿ ಪರಿಗಿಯೇ ಬಾಲಂತು ಬಾಲ ಜಾನಕಿ ಬಾಲಂತು ಬಾಲ ಜಾನಕಿ ಲಿಂಲೆ ಕೂದಲೆ ಜೋಲಿಪನೆ ಹೊಂಬೋರು ಜಾಸಿ ಸೀತೆಯೇನೋ ಕಾಂಬೆನಿ ಪರಿಗಿಯೇ ಬಾಲಂತು ಬಾಲ ಜಾನಕಿ ಬಾಲಂತು ಬಾಲ ಜಾನಕಿ ನೀಲೆ ಕೂತಳೆ ಲೋಲಿಪೈನೆ ಹೊಂಬೋರು ಜಾತಿ ಸೀತೆಯೇನೋ ಕಾಂಬೆನಿ ಪರಿಗಿಯೇ ನಿಡಮುಡಿದ ಗನದೊಳಾಡುತ್ತೇ ನಿಡಮುಡಿದ ಗನದೊಳಾಡುತ್ತೇ ಬಡು ನಡುವಿಗೆ ಭವ್ಯಲೋಚನೆ ನಿನಗೆ ನಾ ಕುಡಿಮಿನ ಚಂಕೆದರಿ ದೇಶವೀ ಕುಡಿಮಿಲ್ ಚಂಕೆದರಿ ದೇಶವೀ ಏಕೆ ಮಾರ್ದ ಪತಾಕೆ ಸಹೋದರ, ಅಣ್ಣ ನಾನಿನ್ನೂ ಜೀವಿಸಲಾರೆನು. ಅದು ಅಲ್ಲಿ ಕಾಣುವ ಪರ್ವತದ ಮೇಲೆ ಹತ್ತಿ ಬಿದ್ದು ಪ್ರಾಣ ತ್ಯಾಗವನ್ನೇ ಮಾಡಿಕೊಳ್ಳುವೆನು. ಅಣ್ಣ, ನಾನು ಸಹ ನಿಮ್ಮನ್ನೇ ಹಿಂಬಾಲಿಸುವೆನು ಅಣ್ಣ. ಹಾವಿಗೆ ಈ ಪರಿಗೈದೆಯ
ವಿಧಿ ಆ ವಿಧಿ 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 ಇರು ಒಂದು ನಿಮಿಷ ಕೈಕೊಂಬೇಡ ಇವರು ಇಲ್ಲ ಜನನಿ ಜನಟಿ ಎಂದು ಜನನಿಯ ಧಟಿಯೆಂದು ಜನನಿಯ ನಟಿಯೆಂದು ವನವಿಗೆ ಪುರವೆಂದು ನಿರೂಪಿಸಿದೆ ನಾನು ವನವಿಗೆ ಪುರವೆಂದು ನಿರೂಪಿಸಿದೆ ನಾನು ಆ ವಿಧಿ 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 ಅಣ್ಣನು ಕಾಂತಾವೀರನಾಗಿರುವನು, ಮೂರ್ಛಿತನಾಗಿರುವನು. ಅಣ್ಣನೇ, ಚೇತರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಲಕ್ಷ್ಮಣ, ಅಣ್ಣ, ನಾನಿನ್ನೂ ಜೀವಿಸಲಾರೆನು. ಅದು ಅಲ್ಲಿ ಕಾಣುವ ಪರ್ವತದ ಮೇಲೆ ಹತ್ತಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಅಣ್ಣ, ನಾನೂ ಸಹ ನಿಮ್ಮನ್ನೇ ಹಿಂಬಾಲಿಸುವೆನು ಅಣ್ಣ. ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ದೀನ ನಾದ ಜನಗೆ ದರಿತೋರ ದೇವ ದೀನ ನಾದ ಜನಗೆ ದರಿತೋರ ದೇವ ಮರೆಯ ಕೇಳಿ ನಾನು ಮರೆಯ ಕೇಳಿ ನಾನು ದರ್ಶನವ ನೀಡು ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ನಮ್ಮ ಮಾತೆಯಾದ ಆಂಜನಾದೇವಿ ಅಪ್ಪಣೆಯಂತೆ ಈ ಪರ್ವತದ ಶಿಖರದ ಹಡಿಯಲ್ಲಿ ಕುಳಿತು ಎಷ್ಟು ಕಾಲದಿಂದ ತಪಸ್ಸು ಮಾಡಿದರೂ ನನ್ನ ರಕ್ಷಣಾಕರ್ತನ ದರ್ಶನವಾಗಲೇ ಇಲ್ಲವಲ್ಲ. ಹಿಂದೆಂದಿಗೆ ದರ್ಶನವೋ ಪರಮಾತ್ಮ. ಆಂಜನೇಯನೇ, ಆಂಜನೇಯನೇ, ಇತ್ತ ನೋಡು, ಬಾಯಿಲಿ ಇದೋ ಒಡೆಯ ಬಂದೆ. ಇತ್ತ ನೋಡು, ಯಾರೋ ಈರುವರು ರಾಜಕುಮಾರರು ಕಬಂಧ ಎಂಬ ರಾಕ್ಷಸನನ್ನು ಪರ್ವತ ಎಂಬ ಭ್ರಾಂತದಿಂದ ಹತ್ತುತ್ತಿರುವರು. ನೀನು ಈಗಲೇ ಹೋಗಿ ಅದು ಪರ್ವತವಲ್ಲ ಕಬಂಧನೆಂಬ ರಾಕ್ಷಸನೆಂದು ತಿಳಿಸು. ಆಗಬಹುದು ಒಡೆಯ. ಹತ್ತಬೇಡಿ, ಅದು ಪರ್ವತವಲ್ಲ ಕದಂಬನೆಂಬ ರಾಕ್ಷಸನು. ಏನು ಇದು ಕಬಂಧನೆಂಬುವ ರಾಕ್ಷಸನೇ? ಎಲೆ ಈ ರಾಕ್ಷಸನೇ, ಈ ಬಾಣದ ಪಿಷ್ಟನ್ನು ನೋಡಿ ಸಹಿಸು. ರಘುನಂದನ ರಾಘವ ರಘುನಂದನ ನಿನ್ನ ಚರಣ ದೊರಗೆ ಧನ್ಯನಾದೆನು.
ಇಂದ್ರ, ನನ್ನನ್ನು ಕಾಪಾಡು ಕಾಪಾಡು. ಅಯ್ಯ, ನೀನು ಯಾರು? ಈ ರೀತಿ ಪದವತವಾಗಿ ಬಿದ್ದಿರಲು ಕಾರಣವೇನು? ಮಹಾಪ್ರಭು, ನಾನು ಓರ್ವ ಗಂಧರ್ವನು. ಒಂದಾನೊಂದು ಶಾಪದಲ್ಲಿ ಇಲ್ಲಿ ಪರ್ವತವಾಗಿ ಬಿದ್ದಿದ್ದೆನು. ಈ ದಿನ ನಿಮ್ಮ ಬಾಣ ಸ್ಪರ್ಶದಿಂದ ನನ್ನ ಶಾಪವೆಲ್ಲವೂ ವಿಮೋಚನೆ ಆಯಿತು. ಅಪ್ಪಣೆಯಾದರೆ ನಾನಿನ್ನು ಹೊರಡುವೆನು ಸ್ವಾಮಿ. ಗಂಧರ್ವನೇ, ನಿನಗೆ ಮಂಗಳವಾಗಲಿ. ನೀನು ಹೋಗಿ ಬಾ. ಅವದೇಶದ ರಾಜ ಕುವರರೇ ನೀವು, ಅವದೇಶದ ರಾಜ ಕುವರರೇ. ಅವದೇಶದ ರಾಜ ಕುವರರೇ ನೀವು, ಅವದೇಶದ ರಾಜ ಕುವರರೇ. ಕಾಡಲು ಅಲೆಯುವ ಕಾರಣವೇನೆಂದು, ಕಾಡಲು ಅಲೆಯುವ ಕಾರಣವೇನೆಂದು, ಕಾಡಲು ಅಲೆಯುವ ಕಾರಣವೇನೆಂದು ಮಲ್ಲಿಗೆಯಗಳು ಮನವರಿಸಬೇಕೈ. ಮಲ್ಲಿಗೆಯಗಳು ಮನವರಿಸಬೇಕೈ. ಅವದೇಶದ ರಾಜ ಕುವರರೇ ನೀವು, ಅವದೇಶದ ರಾಜ ಕುವರರೇ. ಕಾಡಲು ಕಲೆಯುವ ಕಾರಣವೇನೆಂದು, ಕಾಡಲು ಅಲೆಯುವ ಕಾರಣವೇನೆಂದು, ಕಾಡಲು ಅಲೆಯುವ ಕಾರಣವೇನೆಂದು ಮಲ್ಲಿಸಿಯನ್ನಳು ಮನವರಿಸಬೇಕೈ. ಮಲ್ಲಿಸಿಯನ್ನಳು ಮನವರಿಸಬೇಕೈ. ಅವದೇಶದ ರಾಜ ಕುವರರೇ ನೀವು, ಅವದೇಶದ ರಾಜ ಕುವರರೇ. ಅಯ್ಯ, ನೀನು ಯಾರು? ಮಹಾತ್ಮರೇ, ನನ್ನ ಸಮಾಚಾರವನ್ನು ನಂತರ ತಿಳಿಸುವನು. ತಾವು ಯಾರು? ನಿಮ್ಮನ್ನು ಹಗಲಿದವರು ಯಾರು? ಯಾವ ನಿಮಿತ್ತದಿಂದ ಈ ಅರಣ್ಯವನ್ನು ಪ್ರವೇಶಿಸಿರುವಿರಿ? ನಿಮ್ಮನ್ನು ನೋಡಿದರೆ ರಾಜಪುತ್ರರಂತೆ ತೋರುತ್ತಿರುವಿರಿ. ನೀವು ಈ ರೀತಿ ಕಾಡಿನಲ್ಲಿ ಹಳೆಯ ಕಾರಣವೇನು? ತಮ್ಮ ನಾಮದೇವೇನು? ಎಲ್ಲವನ್ನು ಸಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಇಲ್ಲಿ ಸಾಧ್ವಿ, ಕೋಶಲಾಧಿಪತಿಯಾದ ದಶರಥರಾಯನ ಮಕ್ಕಳು. ಪಿತೃವಾಕ್ಯ ಪರಿಪಾಲನೆಗಾಗಿ ಪತ್ನಿಯಾದ ಸೀತೆಯೊಡನೆ ವನವಾಸಕ್ಕೆ ಬಂದೆವು. ನನ್ನ ಹೆಸರು ರಾಮನೆಂತಲೂ, ಈತನ ಹೆಸರು ಲಕ್ಷ್ಮಣನೆಂದು ಕರೆಯುವರು. ಆ ನೀಚ ದಶಕಂಠನಾದ ರಾವಣನು ನನ್ನ ಪತ್ನಿಯಾದ ಜಾನಕಿಯನ್ನು ಅಪಹರಿಸಿಕೊಂಡು ಹೋದದರಿಂದ ಆ ದುರಾತ್ಮನ ನೆಲೆಯನ್ನೇ ಹುಡುಕುತ್ತಾ ಈ ಮಾರ್ಗದಲ್ಲಿ ಬಂದೆವು. ಸಹೋದರ, ಅಣ್ಣ, ಈತನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ನೋಡಿದೆಯಾ? ಎಷ್ಟು ಪ್ರಕಾಶಮಾನವಾಗಿ ಉಳಿಯುವುದು. ಅಣ್ಣ, ಅವು ನನ್ನ ಕಣ್ಣಿಗೆ ಹೌದು ಸಹೋದರ, ಅದು ನಿನ್ನ ಕಣ್ಣಿಗೆ ಗೋಚರವಾಗುವುದಿಲ್ಲ. ಇಂತೆ ವರ ನುಡಿಯ ದೂರದಲ್ಲಿ ಕೇಳಿ, ರಾಮ ರಾಮ ರಾಮ, ಇಂತೆ ವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳಿ, ಈ
ಹೋಯಿತು ತಿಳಿಹೈ ರಾಮ 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 ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇಕೆ ಹಾದುದು ಆನಂದ ಮಹಾನುಭಾವರೇ, ನನ್ನ ಕಿವಿಯಲ್ಲಿರುವ ಕರ್ಣಕುಂಡಿಲಗಳು ಯಾರ ಕಣ್ಣಿಗೂ ಗೋಚರಿಸತಕ್ಕವಲ್ಲ. ನಿಮ್ಮ ಕಣ್ಣಿಗೆ ಕಾಣುವುದೆಂದರೆ ಶ್ರೀಹರಿಯು ನರಾವತಾರದಿಂದ ಬಂದು ರಾಮಾವಿಧಾನವನ್ನು ತಳೆದು ನನ್ನನ್ನು ರಕ್ಷಿಸುವರೆಂದು ನಮ್ಮ ಮಾತೆಯಾದ ಆಂಜನಾದೇವಿಯು ಹೇಳಿದ ಮಾತಿನ ವಾಕ್ಯವೂ ನಿಜವಾಯಿತು. ಮಹಾತ್ಮರೇ, ನಾನು ನಿಮ್ಮ ಶರಣ ಸೇವಕನಾಗುವೆ. ಇನ್ನು ದೊಡ್ಡವರಿರುವ ಸ್ಥಳಕ್ಕೂ ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಬರಿಗೈಲಿ ಹೋಗಬಾರದೆಂದು ಹೇಳುವರು. ನಾನು ಈಗಲೇ ಹೋಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರು. ರಾಮ 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 ರಾಮ. ಎಂತ ಭಾಗ್ಯ ಎಂತ ಪುಣ್ಯ ಕಲ್ತು ಜನಕ ಶ್ರೀ ರಾಮ ದರ್ಶನ. ರಾಮ ರಾಮ. ಎಂತ ಭಾಗ್ಯ ಎಂತ ಪುಣ್ಯ ಕಲ್ತು ಜನಕ ಶ್ರೀ ರಾಮ ದರ್ಶನ. ದೇಶ ತಿರುಗಿತ ಬೆಸಗಿದೇಕೋ ರಾಮ ರಾಮ. ದೇಶ ತಿರುಗಿತ ಬೆಸಗಿದೇಕೋ ಇಸ ಬಸಲ್ಲ ಶ್ರೀ ರಾಮನ ದರ್ಶನ. ಇಸ ಪ್ರಸನ್ನ ಶ್ರೀ ರಾಮನ ದರ್ಶನ. ಎಂತ ಭಾಗ್ಯ ಎಂತ ಪುಣ್ಯ ಕಲ್ತು ಜನಕ ಶ್ರೀ ರಾಮ ದರ್ಶನ. ರಾಮ ರಾಮ. ರಾಮ ರಾಮ ರಾಮ. ಮಹಾತ್ಮರೇ, ನನ್ನ ಜನ್ಮವು ಸಾರ್ಥಕವಾಯಿತು. ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವ ಸುಗ್ರೀವನೆಂಬ ಕಪಿರಾಜನಿಗೆ ಮಂತ್ರಿಯೂ ನಾನು. ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮತ್ತು ಮಾರುತಿಯೆಂತಲೂ ಕರೆಯುವರು. ಬ್ರಹ್ಮಚರ್ಯ ರೂಪದಿಂದ ನಿಮ್ಮ ವೃತ್ತಾಂತವನ್ನು ಸುಗ್ರೀವರಾಜನ ಅಪ್ಪಣೆಯಿಂದ ಬಂದಿರುವುದು. ನೀವು ನನ್ನನ್ನು ತಮ್ಮ ಶರಣ ಸೇವಕರನ್ನಾಗಿ ಮಾಡಿಕೊಳ್ಳಬೇಕೆಂದು ಆಂಜನೇಯನೇ, ನಿನ್ನ ಇಷ್ಟದಂತೆ ಆಗಲಿ, ಮೇಲೆ ಹೇಳು. ಹೇ ಆಂಜನೇಯನೇ, ಅಲ್ಲಿ ಕಾಣುವ ಪರ್ವತವು ಸುಗ್ರೀವನ ರಾಜಧಾನಿ. ಹೌದು ಲಕ್ಷ್ಮಣ ಸ್ವಾಮಿ, ಅದೇ ಸುಗ್ರೀವನ ರಾಜಧಾನಿ. ಅಲ್ಲಿ ಒಂದು ಗುಹೆ ಇರುವುದು. ಆ ಗುಹೆಯಲ್ಲಿ ವಾಸ ಮಾಡಿಕೊಂಡಿರುವೆವು. ಮತಂಗ ಋಷಿಗಳ ಆಶ್ರಮವೂ ಸಹ ಇರುವುದು. ಬನ್ನಿ ಬನ್ನಿ ಸ್ವಾಮಿ, ಅಲ್ಲಿಗೆ ಹೋಗೋಣ. ಇರೇ ಆಂಜನೇಯನೇ, ನಾವು ಅಲ್ಲಿಗೆ ಬರಲು ಮಾರ್ಗಾಯಾಸದಿಂದ ಬಳಲಿರುವೆವು. ಆದುದರಿಂದ ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಆಗಬಹುದು ನನ್ನೊಡೆಯ. ರಾಮ 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 ರಾಮ. ಸುಗ್ರೀವರಾಜ, ಸುಗ್ರೀವರಾಜ. ಆಂಜನೇಯನೇ, ಈಗ ಬಂದಿರುವ ರಾಜಕುಮಾರರು ನಮ್ಮ ಸ್ನೇಹವನ್ನು ಬಯಸಿ ಬಂದಿರುವರು. ಬನ್ನಿ ಅಲ್ಲಿಗೆ ಹೋಗೋಣ. ಆಂಜನೇಯನೇ, ಸುಗ್ರೀವರಾಜ, ನನಗೆ ಯಾಕೋ ಭಯವಾಗುತ್ತಿರುವುದಲ್ಲ. ಅವರೇನಾದರೂ ನಮ್ಮ ಅಣ್ಣನಾದ ವಾಲಿಯ ಕಡೆಯಿಂದ ಬಂದಿರುವರೇನೋ? ಭಯಪಡಬೇಡ ಸುಗ್ರೀವರಾಜ. ಅವರ ಅನುಗ್ರಹದಿಂದ ನಮ್ಮ ಎಲ್ಲಾ ಕಾರ್ಯಗಳು ಅನುಕೂಲವಾಗುವು. ಬನ್ನಿ ಅಲ್ಲಿಗೆ ಹೋಗೋಣ. ಆಗಬಹುದು ಹೇಳಿ. ರಾಮಚಂದ್ರನಿಗೆ ನಮಸ್ಕರಿಸುವುದು. ಕಪಿವೀರರೇ, ನಿಮಗೆ ಮಂಗಳವಾಗಲಿ. ಶರಣಾಗತ ರಕ್ಷಕನೆಂಬ ಶರಣಾಗತ ರಕ್ಷಕನೆಂಬ
ರಾಮಚಂದ್ರ. ಆ ದುರುಳವಾಲಿಯ ಬಯದಿ ಜಪಿಸಿದ್ದೀರ ಎನ್ನ ರಕ್ಷಿಸು ರಘುರಾಮಚಂದ್ರ. ರಾಮಚಂದ್ರ, ನಮ್ಮಣ್ಣನಾದ ವಾಲಿಯು ಮತ್ತು ನಾನು ಸಮಾನನಾಗಿಯೂ ಅನ್ಯೋನ್ಯವಾಗಿಯೂ ಇರುತ್ತಿದ್ದೆವು. ಒಂದು ದಿನ ದುದುಂಬಿ ಎಂಬ ರಾಕ್ಷಸನು ಮೇಲ್ಪರ್ವತಗಳನ್ನೆಲ್ಲ ಯುದ್ಧ ಮಾಡಲು ಕರೆದನು. ಆಗ ನಮ್ಮಣ್ಣನಾದ ವಾಲಿಯು ಬಹಳ ಕೋಪಿಷ್ಟನು. ಅವನನ್ನು ಬೆನ್ನಟ್ಟಿಕೊಂಡು ಹೋಗಿ ಬಲವಾಗಿ ಯುದ್ಧ ಮಾಡಿದನು. ಅಲ್ಲಿಗೂ ಪೂರೈಸದೆ ಒಂದು ಗುಹೆ ಒಳಗೆ ತಳ್ಳಿಕೊಂಡು ಹೋಗಿ ಇನ್ನೂ ಬಲವಾಗಿ ಯುದ್ಧ ಮಾಡಿದನು. ಅಲ್ಲಿಗೂ ಪೂರೈಸದೆ ಒಂದು ಗುಹೆಯೊಳಗಿಂದ ರಕ್ತದ ಪ್ರವಾಹ ಹರಿಯುತ್ತಿರುವುದನ್ನು ಕಂಡು ನಾನು ನಮ್ಮಣ್ಣನಾದ ವಾಲಿಯ ಕತೆ ಮುಗಿಯಿತು ಅಂದುಕೊಂಡು ಒಂದು ದೊಡ್ಡ ಬಂಡೆಯನ್ನು ತೆಗೆದುಕೊಂಡು ಹೋಗಿ ಆ ಹೆಬ್ಬಾಗಿಲಿಗೆ ಇರಿಸಿ ನಾನು ಪಟ್ಟಣಕ್ಕೆ ಬಂದು ಸೇರಿದೆ. ಆಗ ನಮ್ಮಣ್ಣನಾದ ವಾಲಿಯು ಅವನನ್ನು ಸಂಹರಿಸಿ ಅವನ ಕಳೆ ಬರಹವನ್ನು ಗಿರಗಿರನೆ ತಿರುಗಿಸಿ ಬಿಸಾಡಲು ಮದಂಗ ಋಷಿಗಳ ಆಶ್ರಮಕ್ಕೆ ಬೀಳಲು ಮದಂಗ ಋಷಿಗಳು ಕೋಪಿಸಿಕೊಂಡು ಈ ಕೃತ್ಯವನ್ನು ಮಾಡಿರುವನು ಅವನು ಇಲ್ಲಿಗೆ ಬಂದರೆ ಅವನ ತಲೆಯು ಶಾಪ ಇಟ್ಟರು. ಆಗ ನಮ್ಮಣ್ಣನಾದ ವಾಲಿಯು ಅಲ್ಲಿಗೆ ಹೋಗದೆ ಪಟ್ಟಣಕ್ಕೆ ಬಂದು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋದನು. ರಾಮಚಂದ್ರ, ರಾಮ. ಸಹೋದರ ಲಕ್ಷ್ಮಣ, ಕೇಳಿದೆಯಾ ಆ ವಾಲಿಯು ಎಂಥ ಪಾತ್ರದ್ರೋಹಿ ಎಂದು? ಕೋಳನೋ ತನ್ನಯ ಮನಸತಿಯೇನೋ ಕೋಳನೋ ತನ್ನಯ ತಮ್ಮನ ಸತಿಯೇನೋ ಹರಿಸೆ ಬಾಳ್ಮೆಗೆ ಪ್ರಬಲನಾಗಿ ಗನೋ ಹರಿಸಿ ಬಾಳ್ಮೆಗೆ ಪ್ರಬಲನಾಗಿ ಗನೋ ವಾಲಿಯು ರಿಪುವಿನ ಗಾತನು ಕೇಳಿ ವಾಲಿಯು ರಿಪುವಿನ ಹರಿಸಿ ಬಾಳ್ಮೆಗೆ ಪ್ರಬಲನಾಗಿ ಗನೋ ವಾಲಿಯು ರಿಪುವಿನ ದ್ರೋಹಿಯಾದವನನ್ನು ಮಹಿಯೋಳುಳಿಸದೆ ದ್ರೋಹಿಯಾದವನನ್ನು ಮಹಿಯೋಳುಳಿಸದೆ ಬಹುಪಾತಕನವನು ಅದಮನೆ ನಿಪನೋ ಬಹುಪಾತಕನವನು ಅದಮನೆ ನಿಪನೋ ವಾಲಿಯು ರಿಪುವಿನ ಗಾತನು ಕೇಳಿ ವಾಲಿಯು ರಿಪುವಿನ. ಸುಗ್ರೀವರಾಜ, ರಾಮಚಂದ್ರ, ನೀನಿನ್ನು ಚಿಂತಿಸಬೇಡ. ಸೂರ್ಯ ಅಸ್ತಮಯದೊಳಗಾಗಿ ನಿಮ್ಮಣ್ಣನಾದ ವಾಲಿಯನ್ನು ಸಂಹರಿಸಿ ಕಿಷ್ಕಿಂಧೆ ರಾಜ್ಯಭಾರವನ್ನು
ನಿನಗೊಪ್ಪಿಸುವೆನು. ಆಂಜನೇಯರೇ, ಸುಗ್ರೀವರಾಜ, ಆಂಜನೇಯರೇ, ಸುಗ್ರೀವರಾಜ, ಇದೇನು ಆಶ್ಚರ್ಯ! ಇಂದ್ರಾದಿ ಲೋಕಪಾಲಕರನ್ನೇ ತೃಣವಾಗಿ ಕಾಣಿಸುವ ಆ ರಾವಣನ್ನೇ ಒಂದು ಹುಲ್ಲುಕಡ್ಡಿಯಂತೆ ಕಂಡ ಈ ವಾಲಿಯನ್ನು ಸಾಮಾನ್ಯನ್ನೇ ನನಗೆ ಈತ ಅನುಮಾನಗಳು ಹಿತಾಸಕ್ತಿಗಳು ಬಹಳ ಅನುಮಾನ ಉಂಟು ಮಾಡ್ತಿರುವುದು ಸುಗ್ರೀವರಾಜ, ಅವರ ಅನುಗ್ರಹದಿಂದ ನಮ್ಮ ಎಲ್ಲಾ ಕಾರ್ಯಗಳು ಅನುಕೂಲವಾಗುವು. ಅವರನ್ನು ಪ್ರಾರ್ಥಿಸು. ಆಗಬಹುದು. ಕೇಳೈ ರಾಘವ ಬೇಳುವೆ ನಿನ್ನೋಳು, ಕೇಳೈ ರಾಘವ. ರಾಮಚಂದ್ರ, ಕೇಳೈ ರಾಘವ ಬೇಳುವೆ ನಿನ್ನೋಳು, ಕೇಳೈ ರಾಘವ. ಒಂದು ಮೋನಿಸುರರು ನಂದಿಗೆ ನಿನ್ನೋಳು. ರಾಮಚಂದ್ರ, ಸುಗ್ರೀವರಾಜ, ಒಂದು ಮೋನಿಸುರರು ನಂದಿಗೆ ನಿನ್ನೋಳು, ಒಂದೇ ಬಾಣದಿ ರಾಮಚಂದ್ರ. ಸುಗ್ರೀವರಾಜ, ಒಂದೇ ಬಾಣದಿ ಸಪ್ತ ತಾಳೆಯ ಛೇದಿಸುವ ಕೇಳೈ ರಾಘವ ಬೇಳುವೆ ನಿನ್ನೋಳು, ಕೇಳೈ ರಾಘವ. ರಾಮಚಂದ್ರ, ಹರಿತಿರುವೆ ನಿನ್ನ ಬಳಸ ಗಾತ್ರ ಕಾಳ, ಹರಿತಿರುವೆ ನಿನ್ನ ಬಳಸ ಗಾತ್ರ ಕಾಳ, ಗುರುಳ ಕಾಂತಿಸುವುದ ಕಾಂತಿಸುತ್ತ ಪಡೆದವರೋಳು, ಕೇಳೈ ರಾಘವ ಬೇಳುವೆ ನಿನ್ನೋಳು, ಕೇಳೈ ರಾಘವ. ರಾಮಚಂದ್ರ, ಅಲ್ಲಿ ಕಾಣುವ ಸಪ್ತತಾಳೆ ಎಂಬ ಭೂತಗಳನ್ನು, ಅಲ್ಲಿ ಕಾಣುವ ಸಪ್ತತಾಳೆ ಭೂತಗಳನ್ನು ಯಾರು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರೇ ಅವರೇ ನಮ್ಮಣ್ಣನದ ವಾಲಿಯನ್ನು ಸಂಹರಿಸುವರೆಂದು ಮದಂಗರ್ಷಿಗಳು ಶಾಪ ಇಟ್ಟಿವರು. ಮೊದಲು ಅದನ್ನು ಛೇದಿಸು. ಹಿರೇ ಸಪ್ತ ತಾಳಿ ಭೂತೆಗಳೇ, ಈ ಬಾಣದ ಪಿಟ್ಟ. ರಾಮಚಂದ್ರ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ಶ್ರೀರಾಘವಂ ದಶರಥ ಪ್ರಮೇ ಶ್ರೀರಾಘವಂ ದಶರಥ ಪ್ರಮೇ ಸೀತಾಪದೇ ರಘುಕುಲಮಯ ರತ್ನದೀಪಂ. ರಾಮಚಂದ್ರ, ರಾಮ 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 ರಾಮ. ಅಜಾನುಬಾನು ಅರವಿಂದಳಾಯಕಂ, ಅಜಾನುಬಾನು ಅರವಿಂದಳಾಯಕಂ ರಾಮಂ ನಿಶಾಚರೇ ರಘುಕುಲಮಯ ರತ್ನದೀಪಂ. ಈಗ ನನಗೆ ಧೈರ್ಯ ಉಂಟಾಗಿತ್ತು. ನನ್ನ ಅಪರಾಧಗಳನ್ನು ಕ್ಷಮಿಸಬೇಕು ರಾಮಚಂದ್ರ. ನಾನು ಈಗಲೇ ಆ ವಾಲಿಯನ್ನು
ಯುದ್ಧಕ್ಕೆ ಕರೆಯುವೆನು. ಆಂಜನೇಯನೇ, ಸುಗ್ರೀವರಾಜ, ಆಂಜನೇಯನೇ, ಸುಗ್ರೀವರಾಜ, ಯುದ್ಧಕ್ಕೆ ಹೊರಡಲೆ, ಹೊರಡು, ಹೊರಡಲೆ, ಹೊರಡು, ಹೊರಡಲೆ, ಹೊರಡು, ಹೊರಡಲೆ.